ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರು ಪೀಡಿಯಾಟ್ರಿಕ್ ಮತ್ತೆ ಅಡೋಲಸೆಂಟ್ ಎಂಡೋಕ್ರೈನಾಲಜಿಸ್ಟು. ಡೆಲ್ಲಿ ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಷನ್ ಮಾಡಿ MD ಪೀಡಿಯಾಟ್ರಿಕ್ಸ್ನ ಋಷಿಕೇಶ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ ಮಾಡಿ ಮುಂದೆ ಲೇಡಿ ಹಾರ್ಜಿಂಗ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿ ಈಗ ಅವರು ಚಲುವಾಂಬ ಹಾಸ್ಪಿಟಲ್, ನಮ್ಮದೇ ಆದಂತ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಈ ಓರಲ್ ಹೈಡ್ರೇಷನ್ ವೀಕ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಮೌಖಿಕ ಪುನರ್ಜಲೀಕರಣದ ಪರಿಹಾರದ ಒಂದು ವಾರ ಅಂತ. ಅದು ಯಾವಾಗಿಂದ ಎಲ್ಲಿವರೆಗೆ ಇರುತ್ತೆ, ಯಾಕೆ ಆಗತ್ತೆ, ಹಾಗಂದ್ರೆ ಏನು ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅರುಣ್ ಕುಮಾರ್ ಅವರೇ. ನಮಸ್ಕಾರ. ಈ ಓರಲ್ ಹೈಡ್ರೇಷನ್ ORS ಅಂದ್ರೆ ಏನು, ಅದನ್ನ ಯಾಕೆ ಮಾಡಬೇಕು, ಎಂಥವ್ರಲ್ಲಿ ಮಾಡಬೇಕು, ಇದು ಯಾವ ವಾರ, ಯಾವ ದಿನದಿಂದ ಯಾವ ದಿನವರೆಗೂ ಇದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ORS ಅನ್ನೋಂಥದ್ದು ನಮ್ಮೆಲ್ಲರಿಗೂ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಎಲ್ಲ ಮನೆಗಳಲ್ಲೂ ಚಿರಪರಿಚಿತವಾಗಿರುವಂತಹ ಒಂದು ಔಷಧ ಅನ್ನೋದಕ್ಕಿಂತ ಮನೆಯ ಒಂದು ಸಾಧನ ಅಂತಾನೆ ಹೇಳ್ಬೋದು. ಬಹುಶಃ ಎಲ್ಲ ಮನೆಗಳಲ್ಲೂ ಇರುತ್ತೆ. ಈಗ ಯಾರಿಗೆ ಸ್ವಲ್ಪ ವಾಂತಿ ಭೇದಿ ಆಯ್ತು ಅಂದ್ರೆ ಹಳೆ ಕಾಲದ ತರ ಏನೇನೋ ಮಾಡೋ ಬದಲು ತಕ್ಷಣಕ್ಕೆ ಆ ನೀರಿಗೆ ಇದು ಹಾಕ್ಬಿಟ್ಟು ಸ್ವಲ್ಪ ಅಜವಾನ, ಜೀರಿಗೆ ಹಾಕಿ ಕೊಡ್ತಾ ಇದ್ರು, ಬೆಲ್ಲ ಹಾಕಿ. ಹೌದು. ಸೊ ಅದನ್ನೇ ವೈಜ್ಞಾನಿಕವಾಗಿ ನಾವು ಕೊಡುವಂತದ್ದೇ ORS. ಸೊ ORS ಏನಂತಂದ್ರೆ, ಈಗ ನಾವು ಮಾತಾಡ್ತಿರೋದು ಈ ದಿನ ORS ಬಗ್ಗೆ ಯಾಕೆ ಮಾತಾಡ್ತಿದೀವಿ ಅಂತಂದ್ರೆ, ಪ್ರತಿ ವರ್ಷ ಜುಲೈ 25ರಿಂದ ಜುಲೈ 31ರವರೆಗೂ ORS ವೀಕ್ ಅಂತ ನಾವು ಆಚರಿಸ್ತೀವಿ. ಯಾಕಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಈ ಅತಿಸಾರ, ವಾಂತಿ ಭೇದಿ, ಬೇಸಿಗೆ ಕಾಲ, ಮಳೆಗಾಲ ಬಂದಿರುತ್ತೆ, ಆವಾಗ ನೀರು ಕಲುಷಿತ ಆಗಿ ವಾಂತಿ ಭೇದಿ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿ ವರ್ಷ ಈ ವಾರವನ್ನ ನಾವು ORS ವೀಕ್ ಅಂತ ನಾವು ಆಚರಿಸ್ತೀವಿ. ಸೊ ಈ ORS ವೀಕ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ನಾವು ಮುಂಚೆ ನೋಡಿರ್ಬೋದು, ಈಗ ORS ಇನ್ವೆನ್ಷನ್ ಆಗೋದಕ್ಕೆ ಮುಂಚೆ ಕಾಲ್ರಾ ತರ ಒಂದು ಕಾಯಿಲೆ ಬಂದ್ಬಿಟ್ರೆ ಒಂದು ನಿತ್ರಾಣ ಆಗ್ಬಿಟ್ಟು ಜೀವನೇ ಕಳ್ಕೊಳ್ತಾ ಇದ್ರು ಅವಾಗ. ಹೌದು. ಆಮೇಲೆ ವ್ಯಾಕ್ಸಿನ್ ಬಂತು, ORS ಬಂತು. ಸೊ ಹಾಗಾಗಿ ಏನಂತಂದ್ರೆ, ಈಗ ವಾಂತಿ ಭೇದಿ ಅನ್ನುವಂಥದ್ದು ಬಹಳ ಕಾಮನ್. ಈಗ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದು ವರ್ಷದಲ್ಲಿ ಪ್ರಪಂಚದಾದ್ಯಂತ ಒಂದು 150ರಿಂದ 160 ಕೋಟಿ ಮಕ್ಳಿಗೆ ವಾಂತಿ ಭೇದಿ ಕಾಯಿಲೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದ್ರಲ್ಲೂ ಚಿಕ್ಕ ಮಕ್ಳಿಗೆ 5 ವರ್ಷದಿಂದ ಒಳಗಡೆ ಯಾವಾಗ್ಲೂ ಅಂದ್ರೆ ಒಂದ್ ಮಗು ಒಂದು 5 ವರ್ಷದ ಒಳಗಡೆ 2-3 ಸತಿ ವಾಂತಿ ಭೇದಿದ ಒಂದು ಎಪಿಸೋಡ್ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಾರೆ. ಆದ್ರೆ ಬರೀ ವಾಂತಿ ಭೇದಿ ಅಲ್ವಾ ಸರ್, ಅದಾಗದೇ ಸರಿ ಹೋಗುತ್ತೆ. ಬಟ್ ಯಾಕೆ ಅದ್ರ ಬಗ್ಗೆ ನಾವು ಇಷ್ಟೊಂದು ಯೋಚನೆ ಮಾಡ್ಬೇಕು ಅಂತಂದ್ರೆ, ವಾಂತಿ ಭೇದಿಯಿಂದ ತೊಂದರೆ ಆಗಲ್ಲ. ಆದ್ರೆ ವಾಂತಿ ಭೇದಿ ಆದಾಗ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಏನ್ ಮಲವಿಸರ್ಜನೆ ಆಗುತ್ತೆ ಅದು ಅದ್ರಲ್ಲಿ ಇಷ್ಟೇ ನೀರಿರ್ಬೇಕು ಅಂತ ಇರುತ್ತೆ. ಯಾವಾಗ ಅದರಲ್ಲಿ ನೀರಿನಂಶ ಜಾಸ್ತಿ ಹೊರಟೋಗ್ಬಿಡುತ್ತೆ, ಈಗ ನಮ್ ಕರಳಲ್ಲಿ ಇನ್ಫೆಕ್ಷನ್ ಆಗೋ ಮತ್ತೊಂದು ಕಾರಣದಿಂದನೋ ನಮ್ಗೆ ಏನಾಗುತ್ತೆ, ಭೇದಿ ಶುರುವಾದಾಗ ನೀರಿನಂಶ ಜಾಸ್ತಿ ಹೊರಟೋಗ್ಬಿಡುತ್ತೆ. ಶರೀರದಲ್ಲಿ 60ರಿಂದ 70% ಮಕ್ಕಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನೀರಿನಂಶನೇ ಇರುತ್ತೆ. ಸೊ ನೀರಿನಂಶನೇ ಇರುತ್ತೆ. ಯಾವಾಗ ನೀರಿನಂಶ ಭೇದಿ ಮುಖಾಂತರ ಹೊರಟೋಗ್ಬಿಡುತ್ತೆ, ಶರೀರದಲ್ಲಿ ಡಿಹೈಡ್ರೇಷನ್, ನಿರ್ಜಲೀಕರಣ ಅಂತ ಕರಿತೀವಿ. ಸೊ ನಿರ್ಜಲೀಕರಣ ಆಗುತ್ತೆ. ಸೊ ನೀರು ಅನ್ನೋಂಥದ್ದು ಜೀವಜಲ. ಅದೇ ಕಾರಣಕ್ಕೆ ನಾವು ಅದನ್ನ ಜೀವಜಲ ಅನ್ನೋಂಥದ್ದು. ಯಾವಾಗ ಶರೀರದಿಂದ ನೀರಿನಂಶ ಹೊರಟೋಗ್ಬಿಡುತ್ತೆ, ಡಿಹೈಡ್ರೇಷನ್ ಆದಾಗ ಶರೀರದ ಎಲ್ಲಾ ಅಂಗಗಳಿಗೂ ತೊಂದರೆ ಆಗುತ್ತೆ. ಡಿಹೈಡ್ರೇಷನ್ ಆಗ್ತಿದಂಗೆನೆ ಬ್ಲಡ್ ಒಳಗಡೆ ಇರುವಂತ ವಾಲ್ಯೂಮ್ ಕಮ್ಮಿ ಆಗ್ಬಿಡುತ್ತೆ. ಸೊ ಇಷ್ಟು ಲೀಟರ್ ಅಂತ ಇರ್ಬೇಕಿತ್ತು, ಅದ್ರಲ್ಲಿ ನೀರೇ ಇರುತ್ತೆ. ನೀರ್ ಕಮ್ಮಿ ಆದ ತಕ್ಷಣ ಅಲ್ಲಿರುವಂತ ವಾಲ್ಯೂಮ್ ರಕ್ತ ಹರಿಯೋದು ಕಷ್ಟ ಆಗುತ್ತೆ. ಕಿಡ್ನಿಗಳಿಗೆ ರಕ್ತ ಹೋಗಲ್ಲ, ಮೆದುಳಿಗೆ ರಕ್ತ ಹೋಗಲ್ಲ, ಹೌದು. ಸೊ ಅವಾಗ ಏನಾಗುತ್ತೆ, ಹೋಗ್ತಾ ಲಿವರ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಪೇಷಂಟ್ಗೆ ಲೋ BP ಆಗಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿ ಸೊ ಸಾವನ್ನಪ್ಪುವಂತ ಕಾರಣ ಇರುತ್ತೆ. ಈಗ ನಾವು ಲಿಟ್ರಲಿ ಹೇಗಂದ್ರೆ ಮಗು ಸತ್ತಿದೆ ಅನ್ನೋ ಹಾಗೆ ಪೂರ್ತಿ ನಿಸ್ತೇಜ ಆಗಿ ಬಂದಿರುತ್ತೆ ಮಕ್ಕಳು. ಹೌದು. ಸಿವಿಯರ್ ಡಿಹೈಡ್ರೇಷನ್ ಆಗಿ ಬಂದಾಗ ಆತರ ಆಗಿರುತ್ತೆ. ಈಗ ನಾವು ನೋಡೋದಾದ್ರೆ ಒಂದು ಅಂಕಿಅಂಶದ ಪ್ರಕಾರ 5 ವರ್ಷದ ಒಳಗಡೆ ಇರುವಂತ ಮಕ್ಕಳು ಒಂದು 100 ಮಕ್ಕಳು ಸಾವನ್ನಪ್ಪಿದ್ರು ಅಂತಂದ್ರೆ 15 ಜನ ಮಕ್ಕಳು ಬರೀ ಈ ತರ ಡಿಹೈಡ್ರೇಷನ್, ಡಯರಿಯಾಯಿಂದನೇ ಸಾವನ್ನಪ್ಪಿರ್ತಾರೆ ಮಕ್ಕಳು. ಅಯ್ಯೋ, ಇದು ಪ್ರಿವೆಂಟಬಲ್, ಇದು ತಡೆಗಟ್ಟಬಹುದಂತದ್ದು ಬಹಳ ಮುಖ್ಯ. ಹೌದು. ಬೇರೆ ಕೆಲವೊಂದು ಕಾಯಿಲೆಗಳು ಇರುತ್ತೆ, ಅದನ್ನ ಈಗ ಕ್ಯಾನ್ಸರ್ ಇರುತ್ತೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರುತ್ತೆ, ಅದನ್ನ ಸ್ವಲ್ಪ ಮಾಡಕ್ಕಾಗಲ್ಲ, ಇಲ್ಲಿ ಮಾಡಬಹುದು. ಹೌದು. ಇದನ್ನ ಪ್ರತಿಯೊಬ್ರು ಜಸ್ಟ್ ನಾಲೆಡ್ಜ್ ಇತ್ತು ಅಂತಂದ್ರೆ ಪ್ರತಿಯೊಬ್ರು ಕೂಡ ಇದನ್ನ ಪ್ರಿವೆಂಟ್ ಮಾಡಬಹುದು, ಜೀವನವನ್ನು ಉಳಿಸಬಹುದು. ಸೊ ಹಾಗಾಗಿ ಇದಕ್ಕೆ ಈ ಅತಿಸಾರದಲ್ಲಿ ಮಕ್ಕಳಿಗೆ ಏನು ನಾವು ಜೀವನವನ್ನು ಉಳಿಸಬಹುದಲ್ಲ, ಅದ್ರದ್ದು ಮೇನ್ ಮೆಕ್ಯಾನಿಸಮ್ ORS ಇಂದ. ಸೊ ಹಾಗಾಗಿ ಇವತ್ತು ನಾವು ORS ಬಗ್ಗೆ ಮಾತಾಡ್ತಾ ಹೋಗ್ಬಹುದು. ಹೌದು. ಸೊ ಆಮೇಲೆ ನೀವು ಹೇಳಿದ್ರೆ ಇದು
ನಿರ್ಜಲೀಕರಣ ಆಗತ್ತೆ ಅಂತ. ಯಾವ್ಯಾವ ಕಾರಣದಿಂದ ಆಗುತ್ತೆ? ಬರೀ ವಾಂತಿ ಭೇದಿಯಿಂದ ಆಗತ್ತಾ ಅಥವಾ ಬೇರೆ ಇನ್ಯಾವುದರಿಂದಾದ್ರೂ ಆಗತ್ತಾ? ನಿರ್ಜಲೀಕರಣ ಹೆಚ್ಚಾಗಿ ಮೇನ್ ಕಾಮನ್ ಕಾಸ್ ಏನು ಅಂತಂದ್ರೆ ವಾಂತಿ ಭೇದಿ. ಅದು ಬಿಟ್ಟು ಮಗು ಯಾವ್ದೋ ಕಾರಣಕ್ಕೆ ಹುಷಾರಿರ್ಲಿಲ್ಲ, ಸರಿಯಾಗಿ ನೀರ್ ತಗೊಳ್ಳಿಲ್ಲ, ಹೌದು, ಅಥವಾ ಜ್ವರ ತುಂಬಾ ಬಂದಿತ್ತು, ಜಾಸ್ತಿ ಅಥವಾ ತುಂಬಾ ಬೇಸಿಗೆಗಾಲದಲ್ಲಿ ತುಂಬಾ ಜಾಸ್ತಿ ಸನ್ ಸ್ಟ್ರೋಕ್ ಅಂತ ಹೀಟ್ ಕರೀತೀವಿ. ಸ್ಟ್ರೋಕ್. ಹೌದು, ಈ ಸ್ಟ್ರೋಕ್ ಆಗುತ್ತೆ, ಆ ಟೈಮಲ್ಲಿ ಆಗಿರಬಹುದು. ಸೊ ಈ ತರದ ಕಾರಣಗಳಲ್ಲಿ ಯೂಶುವಲ್ ಆಗಿ ನಿರ್ಜಲೀಕರಣ ಡಿಹೈಡ್ರೇಷನ್ ಆಗುತ್ತೆ. ಬಟ್ ಮೋಸ್ಟ್ ಕಾಮನ್ ವಾಂತಿ ಭೇದಿ ಅಥವಾ ವಾಂತಿ ಭೇದಿ. ಅದೇನೆ. ಹಾಗಾದ್ರೆ ಅದು ವಾಂತಿ ಭೇದಿ ಆದ್ರೂ ಕೂಡ ನಿರ್ಜಲೀಕರಣ ಆಗಿದೆ ಅಂತ ಗೊತ್ತಾಗದ್ ಹೇಗೆ ತಂದೆ ತಾಯಿಗಳಿಗೆ? ಯಾವ So, ರೀತಿ? ಗೊತ್ತಾಗದೆ ಹೇಗೆ ಅಂತಂದ್ರೆ ಈಗ ನಾ ಒಂದು ವಿಷ್ಣುವರ್ಧನ್ ಅವ್ರದ್ದು ಒಂದು ಹಾಡಿದೆ, ಅವಳ ಹೆಜ್ಜೆ ಅಂತ ಚಿತ್ರದಲ್ಲಿ. ಓಕೆ. ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಅಂತ. ಈ ಹಾಡಲ್ಲಿ ಏನ್ ಬರುತ್ತೆ ಅಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಅದೆಲ್ಲ ಡಿಹೈಡ್ರೇಷನ್ ಗೊತ್ತಾಗತ್ತೆ. ಅಂದ್ರೆ ಮಗುವಿನ ಕಣ್ಣೆಲ್ಲ ಒಳಗಡೆ ಹೊರಟೋಗ್ಬಿಟ್ಟಿರುತ್ತೆ, ಮಗು ತುಂಬಾ ಬಾಡ್ಕೊಂಡ್ಬಿಟ್ಟಿರುತ್ತೆ, ಬಿಟ್ರೆ ಚರ್ಮ ಇದ್ದಿದ್ದು ಇದಾಗತ್ತೆ. ಸುಕ್ ಆಗ್ಬಿಟ್ಟಿರುತ್ತೆ ಮಗುವಿನ ಚರ್ಮ, ಕಣ್ಣಲ್ಲಿ ಅಳ್ತಾ ಇದ್ರು ಕಣ್ಣೀರ್ ಬರ್ತಾ ಇರಲ್ಲ, ಮಗು ತುಂಬಾ ಸುಸ್ತಾಗ್ಬಿಟ್ಟಿರುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ ತಂದೆ ತಾಯಂದ್ರಿಗೆ, ಈಗ ಮನೆ ಹತ್ರ ಹೂ ಇರುತ್ತಲ್ಲಮ್ಮ, ಬಿಸ್ಲಲ್ಲಿ ಇಟ್ಬಿಟ್ಟು ಬಾಡೋಗಿರುತ್ತಲ್ಲ, ಮಗು ಏನಾದ್ರು ಹಂಗಿತ್ತು ಅಂತಂದ್ರೆ ಸೈನ್ಸ್ ಆಫ್ ಡಿಹೈಡ್ರೇಷನ್ ಇರುತ್ತೆ, ತಕ್ಷಣ ಕರ್ಕೊಂಡ್ ಬರ್ಬೇಕು. ಸೊ ಹಾಗಾಗಿ ಇದು ಸೈನ್ಸ್ ಆಫ್ ಡಿಹೈಡ್ರೇಷನ್ ಇರುತ್ತೆ. ಮತ್ತೆ ಮಗುವಿನ ಯೂರಿನ್ ಕಮ್ಮಿ ಆಗುವಂತದ್ದು, ನಾವಾಗ್ಲೇ ಮಾತಾಡ್ದಂಗೆ ಕಿಡ್ನಿ ಅದ್ರ ಬಣ್ಣ ಕೂಡ ಡಾರ್ಕ್ ಆಗಿರುತ್ತೆ. ಹೌದು. ಸೊ ಹಾಗಾಗಿ ಈ ತರದ್ ಏನೇ ಲಕ್ಷಣಗಳಿತ್ತು ಅಂತಂದ್ರೆ ಆ ಮಗುವಿನಲ್ಲಿ ಡಿಹೈಡ್ರೇಷನ್ ಆಗಿದೆ, ನಿರ್ಜಲೀಕರಣ ಆಗಿದೆ ಅಂತ ತಕ್ಷಣ ನಾವು ಎಚ್ಚೆತ್ಕೋಬೇಕು. ORS ಕೊಡ್ತಾ ಹಾಸ್ಪಿಟಲ್ ಕರ್ಕೊಂಡ್ ಬರ್ಬೇಕಾಗುತ್ತೆ. ಸರಿ ಸರಿ. ಈಗ ORS ನಲ್ಲಿ ಏನೇನಿರುತ್ತೆ ಅಂದ್ರೆ ರೆಡಿಮೇಡ್ ಕೊಂಡಿದ್ರಲ್ಲಿ ಏನಿರುತ್ತೆ, ಮನೆಯವ್ರಿಗೆ ಮಾಡೋದು ಹೇಗ್ ಮಾಡ್ಬೇಕು ತಿಳಿಸಿ. ಸೊ ORS ಅಲ್ಲಿ ಏನಿರುತ್ತೆ ಅಂತಂದ್ರೆ, ಈಗ ಒಂದ್ ಸ್ವಲ್ಪ ORS ಹಿಸ್ಟ್ರಿನ ನಾವು ಕೆದಕ್ತಾ ಹೋದ್ರೆ ಅದು ನಮ್ಮ ಭಾರತಕ್ಕೆ ಶುರು ಆಗುತ್ತೆ. ನಮ್ಮ ಭಾರತದಲ್ಲಿ ಹೇಮೇಂದ್ರ ಚಟರ್ಜಿ ಅಂತ ಒಬ್ರು ಡಾಕ್ಟರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, 1950 ಇಸ್ವಿ ಆಸ್ಪಾಸ್ನಲ್ಲಿ ಈ ತರ ಕಾಲರಾ ಬೇರೊಂದು ಕಾಯಿಲೆಗಳಿಂದ ಯಾರಿಗೆ ನಿರ್ಜಲೀಕರಣ ಆಗ್ತಿರುತ್ತೆ ಅವ್ರಿಗೆ ಉಪ್ಪು ಮತ್ತೆ ನೀರನ್ನ ಕೊಟ್ರೆ ಅವ್ರು ಸ್ವಲ್ಪ ಸುಧಾರಿಸ್ಕೋತಾರೆ. ಆಗಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಇದರ ಡಿಹೈಡ್ರೇಷನ್ ಆದ್ರೆ ಬರೀ IV ಸಲೈನ್ ಹಾಕೋದಷ್ಟೇ ಟ್ರೀಟ್ಮೆಂಟ್ ಅನ್ನೋ ತರ ಇರ್ತಿತ್ತು. ಆದ್ರೆ ಅವ್ರು ಏನ್ ಯೋಚನೆ ಮಾಡಿದ್ರು ಅಂತಂದ್ರೆ, ಸ್ವಲ್ಪ ಉಪ್ಪು ಮತ್ತೆ ನೀರ್ ಕೊಟ್ರೆ ಅವ್ರು ಸುಧಾರಿಸ್ಕೊತಿದ್ರು ಅಂತ ನೋಡ್ತಾರೆ. ಆದ್ರೆ ಹೆಚ್ಚಿನ ಜನರಲ್ಲಿ ಜಾಸ್ತಿ ಕೆಲ್ಸಕ್ಕೆ ಬರ್ತಾ ಇರಲ್ಲ. ಅದೇನಾಗುತ್ತೆ, ಆ ಕಾನ್ಸೆಪ್ಟ್ ಹಾಗೇ ಇರುತ್ತೆ. ಅದಾಗ ಒಂದ್ 4-5 ವರ್ಷ ಆದ್ಮೇಲೆ ಫಾರಿನ್ ನಲ್ಲಿ ಕೆಲವೊಂದು ಸೈಂಟಿಸ್ಟ್ ಕಂಡಿದ್ದಾರೆ. ಅಂದ್ರೆ ನಮ್ಮ ಹೊಟ್ಟೆ ಕರುಳಿನಲ್ಲಿ ಕೆಲವೊಂದು ಟ್ರಾನ್ಸ್ಪೋರ್ಟರ್ಸ್ ಇರುತ್ತೆ, ಸೋಡಿಯಂ ಗ್ಲೂಕೋಸ್ ಅಂತ. ಅದ್ರ ಕೆಲಸ ಏನು ಅಂತಂದ್ರೆ, ನಿರ್ದಿಷ್ಟ ಪ್ರಮಾಣದಲ್ಲಿ ಸೋಡಿಯಂ ಗ್ಲೂಕೋಸ್ ನೀರನ್ನ ಕೊಟ್ರೆ ಎಲ್ಲವೂ ಒಟ್ಟಿಗೆ ಶರೀರದೊಳಗಡೆ ಅಬ್ಸಾರ್ಬ್ ಆಗ್ಬಿಡುತ್ತೆ. ನಾವೇನು ಸಲೈನ್ ಕೊಡ್ತೀವಿ ಅದಕ್ಕೆ ಈಕ್ವಲೆಂಟ್ ಆಗಿ ಇಂಟ್ರಾವೇನಸ್ ಡ್ರಿಪ್ ಹಾಕ್ತಿವಲ್ಲ ಅದಕ್ಕಿಂತ ಚೆನ್ನಾಗಿ ಇದಿರುತ್ತೆ. ಅಂದ್ರೆ ಖರ್ಚಿಲ್ದೇನೆ, ಕಷ್ಟ ಇಲ್ದೇನೆ ಮತ್ತೆ ಜಲವನ್ನ ಕೊಡುವಂತದಂತ. ಯಾಕಂದ್ರೆ ಇದಕ್ಕೆ ಯಾರೋ ಡಾಕ್ಟರ್ ಇರ್ಬೇಕಪ್ಪ, ನಿಮ್ ಮನೆ ಹತ್ರ ಯಾರು ಇರ್ಬೇಕು, ಏನು ಇಲ್ಲ, ಮನೆ ಕೊಟ್ರೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಹೋಗ್ತಾ ಇದನ್ನ ಕಾಲರಾ ಪೇಷಂಟ್ ಗಳಲ್ಲಿ, ಅತಿಸಾರ ಪೇಷಂಟ್ ಗಳಲ್ಲಿ ಯೂಸ್ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ORS ನಲ್ಲಿ ಏನಿರುತ್ತೆ ಅಂತಂದ್ರೆ, ನಿರ್ದಿಷ್ಟವಾದ ಅಮೌಂಟ್ ಆಫ್ ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಕ್ಲೋರೈಡ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಸಿಟ್ರೇಟ್ ಅಂತ ಕರಿತೀವಿ ಅದಿರುತ್ತೆ. ಅದನ್ನ ನಾವು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ನಮ್ಮ ಶರೀರ ಲಿಂಬೆ ಹಣ್ಣು. ಸೊ ಆತರ ಇರುತ್ತೆ. ಸೊ ಇಷ್ಟು ಕಾಂಪೊನೆಂಟ್ಸ್ ಅದ್ರಲ್ಲಿ ಇರುತ್ತೆ. ಇಂಪಾರ್ಟೆಂಟ್ ಆಗಿ ಸೋಡಿಯಂ, ಗ್ಲೂಕೋಸ್ ಮತ್ತೆ ವಾಟರ್ ಕಂಟೆಂಟ್. ಸೊ ಇದು 3 ಬಹಳ ಬಹಳ ಇಂಪಾರ್ಟೆಂಟ್. ಶರೀರದೊಳಗಡೆ ಆ ಎಲೆಕ್ಟ್ರೋಲೈಟ್ಸ್ ಒಳಗಡೆ ಅಬ್ಸಾರ್ಬ್ ಆಗ್ಬೇಕು ಅಂತಂದ್ರೆ. ಸೊ ಹಾಗಾಗಿ ನಾವ್ ಏನು ಪ್ಯಾಕೆಟ್ಸ್ ಉಪಯೋಗಿಸ್ತೀವಿ, ORS ಏನ್ ಸಿಗುತ್ತೆ ಅದ್ರಲ್ಲಿ ಇದೆಲ್ಲ ಇರುತ್ತೆ. ಕೆಲವೊಂದ್ಸಲ ಈಗ ಸರ್ ನಾವು ತುಂಬಾ ದೂರದ ಹಳ್ಳಿಯಲ್ಲೆಲ್ಲೋ ಇದ್ವಿ, ಟ್ರಾವೆಲ್ ಮಾಡ್ತಾ ಇದ್ವಿ, ಮಧ್ಯರಾತ್ರಿ ಯಾವಾಗ್ಲೂ ಈ ತರ ಆಯ್ತು, ನಮಗೆ ಸಿಕ್ಲಿಲ್ಲ ಅಂತ ಹೇಳಿದ್ರು ಅಂತಂದ್ರೆ ಮನೆಯಲ್ಲೂ ಕೂಡ, ಯಾಕಂದ್ರೆ ಇದ್ರಲ್ಲಿರೋದು ಸೋಡಿಯಂ, ಪೊಟ್ಯಾಷಿಯಂ, ಗ್ಲೂಕೋಸ್ ಎಲ್ಲ ಮನೆಯಲ್ಲೇ ಸಿಗುತ್ತೆ, ಮಾಡಬಹುದು. ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ, ಕುದಿಸಿ ಆರಿಸಿ ನೀರು ಇರುತ್ತೆ. ಹೌದು, ಅದಕ್ಕೆ ಮಾಡಬಹುದು. ನಿಂಬೆ ಹಣ್ಣು ಒಂದು 2 ರಸ ಹಾಕಿದ್ರೆ ಆಯ್ತು. ಹೇಗ್ ಮಾಡ್ಬೇಕು ಅಂತಂದ್ರೆ, ನಾವು ಯೂಶಲಿ ಹೇಳ್ತೀವಿ ಅಂದ್ರೆ 6 ಚಮಚ, ಈಗ ಮನೆಯಲ್ಲಿ ಏನ್ ಊಟ ಮಾಡೋದಕ್ಕೆ ಇರುತ್ತೆ 6 ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನ್ ಉಪ್ಪು, ಜೊತೆಗೆ 1 2 ರಿಂದ 3 ಹನಿ ನಿಂಬೆ ಹಣ್ಣಿನ ರಸ, ಅದನ್ನ 1 ಲೀಟರ್ ನೀರೊಳಗಡೆ ಹಾಕಿ ಅದನ್ನ ಕುಡಿಸ್ತಾ ಬರ್ಬೋದು ಎಮರ್ಜೆನ್ಸಿಯಲ್ಲಿ ಮಾತ್ರ. ಆದ್ರೆ ಯಾವಾಗ ಅವೈಲೇಬಲ್ ಇರುತ್ತೆ ಅವಾಗ ಕಮರ್ಷಿಯಲಿ ಅವೈಲೇಬಲ್ ಪ್ಯಾಕೆಟ್ಸ್ ನ, ಈಗ ಎಷ್ಟೊಂದು ಟೆಟ್ರಾ ಪ್ಯಾಕ್ಸ್ ಅದೆಲ್ಲ ಬರುತ್ತೆ, ಅದನ್ನ ನಾವು ORS ಅಂತ ಹೇಳಕ್ ಬರಲ್ಲ. ORS ಯಾವಾಗ್ಲೂ ಕೂಡ ಏನು ನಮ್ದು ಪ್ಯಾಕೆಟ್ಸ್ ಬರುತ್ತೆ, ಪೌಡರ್ ತರ ಬರುತ್ತೆ, ಪೌಡರ್ ತರ ಇರುತ್ತೆ, ಅದನ್ನ ತೆಗೆದು ನೀರಿಗೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ, ಒಂದು ಕುದಿಸಿ ಆರಿಸಿರುವಂತ ನೀರ್ನ ತಗೋಬೇಕು,
ಅದಾದ್ಮೇಲೆ 1 ಲೀಟರ್ ನೀರ್ ತಗೋಬೇಕು. ಯಾಕಂದ್ರೆ ಅದ್ರಲ್ಲಿ 2 ತರ ಪ್ಯಾಕೆಟ್ ಬರುತ್ತೆ, ಒಂದು ದೊಡ್ಡ ಪ್ಯಾಕೆಟ್ ಬರುತ್ತೆ, ಇನ್ನೊಂದು ಚಿಕ್ಕ ಪ್ಯಾಕೆಟ್ ಬರುತ್ತೆ. ಸೊ ದೊಡ್ಡ ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ ಯಾವಾಗ್ಲೂ. ಸೊ ಇದನ್ನ 1 ಲೀಟರ್ ನೀರಿಗೆ ಹಾಕ್ಬೇಕು ಅಂತ. ಸೊ ಆ 1 ಲೀಟರ್ ನೀರಿಗೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಅದನ್ನ 1 ಅಥವಾ 2 ಸ್ಪೂನ್ ಕೊಡ್ತಾ ಹೋಗ್ಬೋದು ಮಗುಗೆ. ಒಂದೇ ಸರಿ 1 ಲೋಟ 2 ಲೋಟ ಕೊಟ್ರೆ ಮಗು ವಾಂತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಹೌದೌದು. So, ತುಂಬಾ ಜಾಸ್ತಿ ಕೊಟ್ಬಿಟ್ರೆ ಹೊಟ್ಟೆ ಉಬ್ರಾನು ಆದಂಗ ಆಗುತ್ತೆ, ಹೌದು. ಅದಕ್ಕೆ ತಡ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಪ್ರತಿ ಸಲ ಡೈರಿ ಆದಾಗ ಏನ್ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಒಂದು ಚಿಕ್ಕ ಮಗು 2 ವರ್ಷದ ಕೆಳಗಡೆ ಇದೆ ಅಂತಂದ್ರೆ ಒಂದು ಅರ್ಧ ಲೋಟದಷ್ಟು 2 ಚಮಚ ಒಂದು 5 ನಿಮಿಷ 10 ನಿಮಿಷ ಕೊಡಿಸ್ತಾ ಹೋಗ್ಲಿ. ಸ್ವಲ್ಪ ದೊಡ್ಡ ಮಗು ಹೋಯ್ತು ಅಂತಂದ್ರೆ 1 ಲೋಟ ನಿಧಾನಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ ಮಗು ನಿಧಾನಕ್ಕೆ ಸೇವಿಸ್ಕೊಂಡು. ಆಮೇಲೆ ದೊಡ್ಡವ್ರಿಗಾದ್ರೆ ಅವ್ರು 1 ಲೀಟರ್ ಎಷ್ಟು ಕುಡಿತಾರೆ ಅವ್ರು ಕುಡಿತಾ ಹೋಗ್ಬೇಕು. ಸೊ ಈ ತರ ಮಾಡೋದ್ರಿಂದ ಏನೇನ್ ಪ್ರಯೋಜನ ಆಗತ್ತೆ ತಿಳಿಸಿ. ಏನೇನ್ ಪ್ರಯೋಜನ ಆಗುತ್ತೆ ಅಂದ್ರೆ, ಈಗ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನಿರುತ್ತೆ ಅಂದ್ರೆ, ORS ಅಂತಂದ್ರೆ ನಾನು ಹೇಳಿದ್ನಲ್ಲ, ನಿರ್ಜಲೀಕರಣದ ಸೈನ್ಸ್ ಎಲ್ಲ ಬರ್ಬೇಕು, ಬಾಡ್ ಹೋಗ್ಬೇಕು ಮುಖ, ಅವಾಗ ಕೊಡ್ತೀವಿ ಅಂತ. ಇಲ್ಲ, ORS ನ ಕೆಲಸ ನಿರ್ಜಲೀಕರಣ ಮೊದಲೇನೆ ಪ್ರಾರಂಭ ಮಾಡ್ಬೇಕು. ಹೌದು. ಈಗ ವಾಂತಿ ಭೇದಿ ಶುರು ಆದಾಗ್ಲೇನೆ ಮಾಡ್ಬೇಕು. ಹೌದು, ಈಗ ಮಗು ವಾಂತಿ ಭೇದಿ ಮಾಡ್ದಿ, ಒಂದ್ಸತಿ ಭೇದಿ ಮಾಡ್ತು ಅಂತಂದ್ರೆ ತಕ್ಷಣನೇ ORS ನ ಕೊಡೋದಕ್ಕೆ ಶುರು ಮಾಡ್ಬೇಕು. ಎಷ್ಟು ಕುಡಿಯುತ್ತೆ ಕುಡಿಲಿ. ಎಷ್ಟೊಂದ್ಸಲಿ ಅದ್ರದ್ದು ಟೇಸ್ಟ್ ಇಂದ ಕೆಲವೊಂದ್ ಮಕ್ಳು ಕುಡಿಯಲ್ಲ, ಕೆಲವೊಂದ್ ಮಕ್ಳು ಕುಡಿಯೋದಕ್ಕೆ ಇಷ್ಟ ಇರಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಮಗು ಸ್ವಲ್ಪ ಆರೆಂಜ್ ಇದ್ರದ್ದು ಟೇಸ್ಟ್ ಬರೋದು ಅದನ್ನು ಇದೆ ಅಲ್ವಾ? ಕೆಲವೊಂದು ಇವಾಗೆಲ್ಲ ಬರ್ತಾ ಇದೆ. ಅಂದ್ರೆ ಏನ್ ಕಮರ್ಷಿಯಲಿ ಅವೈಲೇಬಲ್ ಇದೆ ಅದ್ರಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ನ ಆಡ್ ಮಾಡಿರ್ತಾರೆ. ಅದ್ರದ್ದು ಸ್ವಲ್ಪ ಒಗರು ಟೇಸ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ನಾವು ಪೇರೆಂಟ್ಸ್ ಹೇಳ್ತೀವಿ ಅಂತಂದ್ರೆ, ಮಗು 2-3 ಚಮಚ ತಗೊಂಡ್ರು ಪರವಾಗಿಲ್ಲ. ಅದ್ರಲ್ಲಿರುವಂತ ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಸಿಟ್ರೇಟ್ ಎಲ್ಲ ಏನಿರುತ್ತೆ ಶರೀರಕ್ಕೆ ಹೋದ್ರೆ ಸಾಕಾಗುತ್ತೆ. ಜೊತೆಗೆ ಏನು ನಾವು ಅಡ್ವೈಸ್ ಮಾಡಿರ್ತೀವಿ, ಪ್ಲೇನ್ ವಾಟರ್ ಇರ್ಬೋದು, ಮಿಲ್ಕ್ ಇರ್ಬೋದು, ಬ್ರೆಸ್ಟ್ ಮಿಲ್ಕ್ ಇರ್ಬೋದು, ಅದನ್ನ ನಾವು ಕಂಟಿನ್ಯೂ ಮಾಡಬಹುದು. ಸೊ ಅದ್ರ ಜೊತೆಗೆ ಇನ್ನೊಂದು ತಪ್ಪೇನ್ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಎಸ್ಪೆಷಲಿ ಇಂಡಿಯನ್ ಹೌಸ್ ಹೋಲ್ಡ್ಸ್ ಅಲ್ಲಿ ಇದು ತುಂಬಾ ಕಾಮನ್ ಆಗಿ ತಾಯಂದ್ರು ತಪ್ಪು ಮಾಡ್ಕೊಂಡ್ ಬರ್ತಾರೆ. ಸರ್ ಭೇದಿ ಆಗಿತ್ತು, ORS ಗೊತ್ತಿರುತ್ತೆ ಎಲ್ರಿಗೂ, ORS ಕೊಡ್ಬೇಕು ಅಂತ. ORS ಕೊಟ್ಟಿದ್ವಿ, ಬಟ್ ಏನೋ ಮಗು ತೊಂದರೆ ಆಗ್ಬಿಟ್ಟಿದೆ ಅಂತ ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ ಹೈಪರ್ ನೆಟ್ರಿಮಿಯಾ ಎಲ್ಲ ಆಗ್ಬಿಟ್ಟಿರುತ್ತೆ, ಸೋಡಿಯಂ ಜಾಸ್ತಿ ಕಮ್ಮಿ ಆಗ್ಬಿಟ್ಟಿರುತ್ತೆ. ಆಮೇಲೆ ನಾವು ಕೇಳಿದ್ರೆ, ಹೇಗ್ ಮಾಡಿದ್ದಮ್ಮ ನೀನು ORS ಅಂತಂದ್ರೆ, ಸರ್ 2 ಸ್ಪೂನ್ ORS ತಗೊಂಡೆ, 1 ಗ್ಲಾಸ್ ನೀರಲ್ಲಿ ಹಾಕ್ತೆ ಕುಡಿಸ್ತೆ. ಯಾಕಮ್ಮ ಅದ್ರ ಮೇಲೆ ಬರ್ದಿರೋ ಇನ್ಸ್ಟ್ರಕ್ಷನ್ 1 ಲೀಟರ್ ಹಾಕ್ಬೇಕಲ್ವಾ ಅಂತಂದ್ರೆ, ಇಲ್ಲ ಸರ್ ಚಿಕ್ಕ ಮಗು ಅಲ್ವಾ, ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು 2 ಚಮಚ ತಗೊಂಡೆ. ಅದನ್ನ ಯಾವತ್ತೂ ಕೂಡ ನಾವು ಆ ತಪ್ಪು ಮಾಡಬಾರ್ದು. ಅದ್ರಲ್ಲಿರುವಂತ ಕಂಟೆಂಟ್ಸ್ ಯಾವಾಗ್ಲೂ 1 ಲೀಟರ್ ಮಗು ಬರೀ 2 ಸ್ಪೂನ್ ತಗೊಳ್ಳಿ, 24 ಗಂಟೆವರೆಗೂ ಉಪಯೋಗಿಸಬಹುದು. ಇವತ್ತು ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆವರೆಗೂ ಉಪಯೋಗಿಸಬಹುದು. ಇಲ್ಲಿ ಮಗು ಬರೀ 2 ಸ್ಪೂನ್ ತಗೊಂಡ್ರು ಪರವಾಗಿಲ್ಲ. ಅದನ್ನ 1 ಪ್ಯಾಕೆಟ್ ಪೂರ್ತಿ ನಾವು ಆ 1 ಲೀಟರ್ ನೀರಿನಲ್ಲೇ ಹಾಕ್ಬೇಕು. ಇಲ್ಲ ಆ ಕಡೆ ಈ ಕಡೆ ಮಾಡ್ತು ಅಂತಂದ್ರೆ ಅದರಿಂದ ಜಾಸ್ತಿ ಅನಾನುಕೂಲಗಳೇ. ಒಂದು ಸೋಡಿಯಂ ಕ್ಲೋರೈಡ್ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆನೂ ಆಗ್ಬೋದು. ಅದು ಸರಿಯಾಗಿ ಒಂದು ಲೆವೆಲ್ ಆಗಿ ಇರೋದಿಲ್ಲ ಅಂತ. ನಮ್ಮ ಉದ್ದೇಶನೇ ಅದು ಸರಿಯಾಗಿರ್ಬೇಕು ಅಂತ ಕೊಟ್ಟಿರ್ತೀವಿ. ಬಟ್ ಅವರು ಆ ಕಡೆ ಈ ಕಡೆ ಮಾಡಿ ಕೊಟ್ಟಾಗ ಏನಾಗುತ್ತೆ, ಅದ್ ಮೇಲೆ ಕೆಳಗಡೆ ಆಗಿ ಇನ್ನೂ ತೊಂದರೆಗಳು ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಈ ಮಾಡುವಂತ ವಿಧಾನ ಯಾವಾಗ್ಲೂ ಗೊತ್ತಿರ್ಬೇಕು ನಮ್ಗೆ. ಯಾವಾಗ್ಲೂ ತಪ್ಪು ಮಾಡಬಾರ್ದು. 1 ಪ್ಯಾಕೆಟ್ ನ 1 ಲೀಟರ್ ನೀರಿಗೆ ಸೇರಿಸಬೇಕು. ಚಿಕ್ಕ ಪ್ಯಾಕೆಟ್ ಬಂತು ಅಂತಂದ್ರೆ ಅದನ್ನ 200 ml ಹಾಕೋದಕ್ಕೂ ಕೂಡ ಬರುತ್ತೆ ಕೆಲವೊಂದು. ಒಂದು ಸರಿ ಅದ್ರ ಮೇಲೆ ಓದಿ ಎಷ್ಟು ml ಹಾಕ್ಬೇಕು ಅಂತ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದೇ ತರ ಮಾಡ್ಬೇಕಾಗುತ್ತೆ. ಓಕೆ, ತುಂಬಾ ಧನ್ಯವಾದಗಳು ಅರುಣ್ ಕುಮಾರ್ ಅವರೇ. ನೋಡಿ ವೀಕ್ಷಕರೇ, ಇಷ್ಟು ಸುಲಭವಾದಂತಹದ್ದು ಒಂದು ಮಗುವಿನ ಜೀವ ಉಳಿಸುವಂತ ಕೆಲಸವನ್ನ ನೀವು ಮನೆಯಲ್ಲೇ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ, ಸಮಯಕ್ಕೆ ಸರಿಯಾಗಿ ಸಕಾಲಕವಾಗಿ ಈ ORS ಅಂತಂದ್ರೆ ಮೌಖಿಕ ಪುನರ್ಜಲನ ಪರಿಹಾರವನ್ನ ಮಾಡಿದ್ದೆ ಆದ್ರೆ ಆ ಮಗುವಿನ ಜೀವ ನೀವೇ ಉಳಿಸ್ಬೋದು. ವೈದ್ಯರ ಅಷ್ಟೇ ಕೆಲಸ ನೀವು ಮಾಡ್ಬೋದು, ಮರಿಬೇಡಿ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ.